ಎಲ್ಲರಿಗೂ ನಮಸ್ಕಾರಗಳು. ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು ಎನ್ನುವ ಧ್ಯೇಯ ವಾಕ್ಯದಡಿಯಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ರಿಜಿಸ್ಟರ್ಡ್ ಮೈಸೂರು ಅದರ ಅಂಗ ಸಮಿತಿಯಾಗಿರುವಂಥ ನಿರೂಪಕರು ಮತ್ತು ಭಾಷಣಕಾರ ಸಮಿತಿ ವತಿಯಿಂದ ಆಯೋಜಿಸಿರುವಂಥ ಭಾಷಣ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ಶ್ರೀ ರಮೇಶ್ ಎಂ. ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಡವಿಹಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಈ ಒಂದು ವಿಷಯದಲ್ಲಿ ತೆಗೆದುಕೊಂಡಾಗ ಅಧಿಕ ಜನಸಂಖ್ಯೆ ದೇಶದ ಅಭಿವೃದ್ಧಿಗೆ ವರವೋ ಅಥವಾ ಶಾಪವೋ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ನೀಡಲಾಗಿದೆ. ಅದರಲ್ಲಿ ನಾನು ಅಧಿಕ ಜನಸಂಖ್ಯೆ ಅನ್ನುವಂಥದ್ದು ದೇಶದ ಅಭಿವೃದ್ಧಿಗೆ ವರವಾಗಿ ಪರಿಣಮಿಸ್ತದೆ ಅನ್ನುವಂಥದ್ದು ನನ್ನ ವಾದ. ಈಗ ಜನಸಂಖ್ಯೆ ಅಂದರೆ ಏನು ಅಂತ ಅಂಶವನ್ನು ತಿಳ್ಕೊಳ್ಬೇಕಾದ್ರೆ, ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ ನಿರ್ದಿಷ್ಟವಾದ ಕಾಲದಲ್ಲಿ ಬಾಳುತ್ತಿರುವ ಮಾನವರ ಒಟ್ಟು ಸಂಖ್ಯೆಯನ್ನು ನಾವು ಜನಸಂಖ್ಯೆ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಭಾರತದ ಜನಸಂಖ್ಯೆ ಎಂದರೆ ಭಾರತ ದೇಶದಲ್ಲಿ ವಾಸಿಸುವಂಥ ಎಲ್ಲ ಜನರ ಒಟ್ಟುಗೂಡಿದ ಸಂಖ್ಯೆಯನ್ನು ನಾವು ಜನಸಂಖ್ಯೆ ಅಂತೇಳಿ ಕರಿಬೋದು. ಈ ಜನಸಂಖ್ಯೆಯಲ್ಲಿ ಹಲವಾರು ಪ್ರಕಾರಗಳನ್ನು ಕಾಣ್ತೀವಿ. ಸ್ಥಿರವಾದ ಜನಸಂಖ್ಯೆ ಅಂತ ಹೇಳ್ತೀವಿ. ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣವು ಸಮಾನಾಗಿರುವ ಜನಸಂಖ್ಯೆಯನ್ನು ನಾವು ಸ್ಥಿರ ಜನಸಂಖ್ಯೆ ಅಂತ ಕರಿತೀವಿ. ಹೆಚ್ಚಾಗುತ್ತಿರುವ ಜನಸಂಖ್ಯೆ ಅಂತ ಹೇಳಿದ್ರೆ, ಜನನ ಪ್ರಮಾಣವು ಮರಣ ಪ್ರಮಾಣಕ್ಕಿಂತ ಹೆಚ್ಚು ಇರುವ ಸ್ಥಿತಿಯನ್ನು ನಾವು ಹೆಚ್ಚುತ್ತಿರುವ ಜನಸಂಖ್ಯೆಗೆ ಉದಾಹರಣೆಯನ್ನು ಕೊಡ್ತೀವಿ. ಕಡಿಮೆಯಾಗುತ್ತಿರುವ ಜನಸಂಖ್ಯೆ ಅಂತ ಹೇಳಿದರೆ, ಮರಣ ಪ್ರಮಾಣವು ಜನನ ಪ್ರಮಾಣಕ್ಕಿಂತ ಹೆಚ್ಚಿರುವ ಸ್ಥಿತಿಯನ್ನು ನಾವು ಕಡಿಮೆಯಾಗುತ್ತಿರುವ ಜನಸಂಖ್ಯೆ ಅಂತ ಕರಿತೀವಿ. ಅಧಿಕ ಜನಸಂಖ್ಯೆಯು ದೇಶದ ವರವಾಗಿ ಪರಿಣಮಿಸ್ತದೆ ಅನ್ನುವಂಥದ್ದಕ್ಕೆ ಹಲವಾರು ಸಾಕ್ಷ್ಯಾಧಾರಗಳು ನಮಗೆ ದೊರೀತದೆ ಸ್ನೇಹಿತರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಜನಸಂಖ್ಯೆಯು ದೇಶದ ಅಭಿವೃದ್ಧಿಗೆ ಪ್ರಮುಖವಾದಂಥ ಅಂಶವಾಗಿದೆ. ಕೆಲವರು ಹೆಚ್ಚು ಜನಸಂಖ್ಯೆಯನ್ನು ಶಾಪವೆಂದು ಪರಿಗಣಿಸಿದರೂ ನಿಜವಾಗಲೂ ಅದು ಆಯಾ ದೇಶದ ಸರ್ಕಾರದ ಮೇಲೆ ಅವಲಂಬಿತವಾಗಿರುತ್ತದೆ ಅನ್ನುವಂಥದ್ದು ನನ್ನ ವಾದ ಸ್ನೇಹಿತರೆ. ಹೇಗೆಂದರೆ, ಸರ್ಕಾರಗಳು ಸರಿಯಾದ ಯೋಜನೆಗಳನ್ನು ರೂಪಿಸುವಂಥದ್ದಿರ್ಬೋದು, ಉತ್ತಮವಾದ ಶಿಕ್ಷಣವನ್ನು ದೊರಕಿಸಿಕೊಡುವಂಥದ್ದಿರ್ಬೋದು, ದೇಶದ ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂಥದ್ದಿರ್ಬೋದು, ಕೌಶಲಾಭಿವೃದ್ಧಿಯೊಂದಿಗೆ ಜನಸಂಖ್ಯೆಯನ್ನು ಬಳಸಿಕೊಂಡಲ್ಲಿ ರಾಷ್ಟ್ರಕ್ಕೆ ಅಪಾರವಾಗಿ ವರವಾಗಿ ಪರಿಣಮಿಸಲಿಕ್ಕೆ ಸಾಧ್ಯತೆ ಇದೆ. ಇತಿಹಾಸದಲ್ಲಿಯೂ ಸಹಿತ ಹೆಚ್ಚು ಜನಸಂಖ್ಯೆ ರಾಷ್ಟ್ರಗಳ ಬೆಳವಣಿಗೆಗೆ ಸಹಾಯಕವಾಗಿದೆ ಎನ್ನುವಂಥ ಅಂಶವನ್ನು ನಾವು ಪರಿಗಣಿಸ್ತೀವಿ. ಇದಕ್ಕೆ ಕೆಲವಾರು ಅಂಶಗಳು, ಪೂರಕವಾದಂಥ ಅಂಶಗಳನ್ನು ನಾವು ಚರ್ಚಿಸಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ, ಮಾನವ ಸಂಪತ್ತು ರಾಷ್ಟ್ರದ ಶಕ್ತಿ ಅಂತ ಹೇಳ್ತೀವಿ. ಬೃಹತ್ ಮಾರುಕಟ್ಟೆ ಮತ್ತು ಆರ್ಥಿಕ ಚಟುವಟಿಕೆಗಳು ಸಹಾಯಕ ಆಗ್ತವೆ. ಯುವ ಜನಶಕ್ತಿ ಮತ್ತು ಡೆಮೋಗ್ರಫಿಕ್ ಡಿವೈಡೆಂಡ್ ಅಂತ ಹೇಳ್ತೀವಿ. ಆರ್ಥಿಕ ಬೆಳವಣಿಗೆಗೆ ಶಕ್ತಿ ಅಂತ ಹೇಳ್ತೀವಿ. ರಾಷ್ಟ್ರೀಯ ಭದ್ರತೆ ಮತ್ತು ಸಂರಕ್ಷಣಾ ಶಕ್ತಿ ಅಂತ ಹೇಳ್ತೀವಿ. ಸಾಂಸ್ಕೃತಿಕ ವೈವಿಧ್ಯತೆ, ಇವೆಲ್ಲ ಅಂಶಗಳು ನಮ್ಮ ವರವಾಗಲಿಕ್ಕೆ, ನಮ್ಮ ದೇಶದ ಜನಸಂಖ್ಯೆ ಹೆಚ್ಚು ಆಗಿ ವರವಾಗಲಿಕ್ಕೆ ಪರಿಣಮಿಸ್ತದೆ ಸ್ನೇಹಿತರೆ. ಈಗ ಮಾನವ ಸಂಪತ್ತು ರಾಷ್ಟ್ರದ ಶಕ್ತಿ ಹೆಂಗಾಗುತ್ತೆ ಅನ್ನುವಂಥದ್ದನ್ನು ಹೇಳಬೇಕು ಅಂತಂದರೆ, ಹೆಚ್ಚು ಜನಸಂಖ್ಯೆಯು ದೇಶದ ವಿಶಾಲ ಶ್ರಮ ಶಕ್ತಿಯನ್ನು ಒದಗಿಸುವಂಥದ್ದು. ಕೈಗಾರಿಕೆಗಳು, ಕೃಷಿ, ಸೇವಾ ಕ್ಷೇತ್ರಗಳಲ್ಲಿ ಹೆಚ್ಚು ಜನರು ಬಳಕೆಯ ಮೂಲಕ ದೇಶವು ವೇಗವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತದೆ. ಹೆಚ್ಚಿನ ಕಾರ್ಮಿಕರು ಉಳಿತಾಯ ದರವನ್ನು ಹೆಚ್ಚಿಸುತ್ತಾರೆ. ಇದು ದೇಶೀಯ ಉತ್ಪಾದನೆಗೆ ಸಹಕಾರಿಯಾಗುತ್ತದೆ ಅನ್ನುವಂಥದ್ದು ನನ್ನ ವಾದ ಸ್ನೇಹಿತರೆ. ವಿಶ್ವದ ಶ್ರಮಶಕ್ತಿಯಲ್ಲಿ ಭಾರತ 17% ಹಂಚಿಕೆಯನ್ನು ಹೊಂದಿರುವಂಥದ್ದು. 2030 ಒಳಗಾಗಿ ಭಾರತದಲ್ಲಿ ಉದ್ಯಮಕ್ಕೆ ತಯಾರಾದ ಶ್ರಮಿಕರ ಸಂಖ್ಯೆಯು 90 ಕೋಟಿ ತಲುಪಲಿದೆ ಅನ್ನುವಂಥದ್ದು ಅಂದಾಜಿಸಲಾಗಿದೆ ಸ್ನೇಹಿತರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಚೀನಾ ತನ್ನ 140 ಕೋಟಿ ಜನರನ್ನು ಶ್ರಮಶಕ್ತಿಯಾಗಿ ಬಳಸಿಕೊಂಡು ವಿಶ್ವದ ಕಾರ್ಖಾನೆ ಎನ್ನುವ ಹೆಸರನ್ನು ಪಡೆದುಕೊಂಡಿರುವಂಥದ್ದನ್ನು ಕಾಣ್ತೀವಿ. 1990ರಿಂದ 2020ರಲ್ಲಿ ಚೀನಾದ GDP ವಾರ್ಷಿಕ ಸರಾಸರಿ 9% ಏರಿಕೆಯಾಗಿರುವಂಥದ್ದು. ಇತ್ತೀಚೆಗೆ ಭಾರತ ಚೀನಾವನ್ನು ಹಿಮ್ಮೆಟ್ಟಿಸುವಲ್ಲಿ ಅದು ಪ್ರಯತ್ನವನ್ನು ಮಾಡ್ತಾ ಇದೆ ಸ್ನೇಹಿತರೆ. ಎರಡನೇ ಅಂಶವನ್ನು ತೆಗೆದುಕೊಳ್ಬೇಕಾದ್ರೆ, ಬೃಹತ್ ಮಾರುಕಟ್ಟೆ ಆರ್ಥಿಕ ಚಟುವಟಿಕೆ ಅನ್ನುವಂಥದ್ದು. ಹೆಚ್ಚಿನ ಜನಸಂಖ್ಯೆಯು ದೇಶದ ಉತ್ಪನ್ನಗಳಿಗೆ ಬೃಹತ್ ಮಾರುಕಟ್ಟೆಯನ್ನು ಸೃಷ್ಟಿಸುತ್ತದೆ ಅನ್ನುವಂಥದ್ದು. ಇದರಿಂದ ಆಂತರಿಕ ಬೇಡಿಕೆ ಹೆಚ್ಚಾಗಿ ಆರ್ಥಿಕ ಚಟುವಟಿಕೆ ಉತ್ಸಾಹಿತವಾಗುತ್ತದೆ. ವ್ಯಾಪಾರಿಗಳು ಹಾಗೂ ಉದ್ಯಮಿಗಳು ತಮ್ಮ ಉತ್ಪನ್ನಗಳನ್ನು ಹೆಚ್ಚಿನ ಗ್ರಾಹಕರಿಗೆ ತಲುಪಿಸಬಹುದಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮೊಬೈಲ್ ಕ್ಷೇತ್ರದಲ್ಲಿ ದೇಶೀಯ ಮಾರುಕಟ್ಟೆಯೇ ದೊಡ್ಡ ಬೆಳವಣಿಗೆಗೆ ಕಾರಣವಾಗಿರುವಂಥದ್ದನ್ನು ಕಾಣ್ತೀವಿ ಸ್ನೇಹಿತರೆ. ಭಾರತದಲ್ಲಿ 2024 ವೇಳೆಗೆ ಇಂಟರ್ನೆಟ್ ಬಳಕೆದಾರರು 85 ಕೋಟಿ ಪ್ಲಸ್. ಇದು ವಿಶ್ವದ 2ನೇ ಅತೀ ದೊಡ್ಡ ಡಿಜಿಟಲ್ ಮಾರುಕಟ್ಟೆಯಾಗಿರುವಂಥದ್ದನ್ನು ಕಾಣ್ತೀವಿ ಸ್ನೇಹಿತರೆ. ಇನ್ನು ಯುವಜನ ಶಕ್ತಿ ಬಗ್ಗೆ ಹೇಳಬೇಕು ಅಂತಂದರೆ, ಡೆಮೋಗ್ರಫಿಕ್ ಡಿವೈಡೆಂಡ್ ಅಂತ ಹೇಳ್ತೀವಿ. ಹೆಚ್ಚು ಯುವಜನರು ದೇಶದ ಶಕ್ತಿ ಆಗ್ತಾರೆ. ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣದ ಮೂಲಕ ಯುವ ಜನಾಂಗವನ್ನು ಉದ್ಯಮ ಮತ್ತು ವಿಜ್ಞಾನ,
ತಂತ್ರಜ್ಞಾನ ಮತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಸಬಹುದಾಗಿದೆ. ಉದಾಹರಣೆಗೆ ಭಾರತದಲ್ಲಿ 65%ರಷ್ಟು ಯುವಕರು ನಮ್ಮಲ್ಲಿದ್ದಾರೆ. ಇದು ವಿಶ್ವದ ಯುವ ರಾಷ್ಟ್ರ ಎಂದು ಕರೆಸಿಕೊಳ್ಳುವಂಥ ದೇಶ ನಮ್ಮ ಭಾರತ ದೇಶವಾಗಿದೆ. ಭಾರತವು 2023ರಿಂದ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಅನ್ನುವಂಥದ್ದಕ್ಕೆ ಕಾರಣೀಕರ್ತರಾಗಿದೆ. ಈಗಾಗಲೇ 2024ರ ಒಂದು ಅಂದಾಜಿನ ಪ್ರಕಾರ 142 ಕೋಟಿ ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ. ಈಗ 4ನೇ ಅಂಶವನ್ನು ತೆಗೆದುಕೊಳ್ಬೇಕಾದ್ರೆ ರಾಷ್ಟ್ರೀಯ ಭದ್ರತೆ ಮತ್ತು ಸಂರಕ್ಷಣಾ ಶಕ್ತಿ ಅಂತ ಹೇಳ್ತೀವಿ. ಹೆಚ್ಚಿನ ಜನಸಂಖ್ಯೆಯು ಬಲಿಷ್ಠ ಸೇನೆ ರೂಪಿಸಲಿಕ್ಕೆ ಸಹಾಯಕವಾಗ್ತದೆ ಸ್ನೇಹಿತರೆ. ರಾಷ್ಟ್ರದ ಭದ್ರತೆಗೆ ಹೆಚ್ಚು ಯುವ ಜನಾಂಗವನ್ನು ಸೇನೆಯಲ್ಲಿ ಬಳಸಬಹುದಾಗಿದೆ. ಯುವ ಜನರು ನಮ್ಮ ಸೇನೆಯಲ್ಲಿ ಬಳಕೆಯಾಗದೇ ಇದ್ದರೆ ನಮ್ಮಲ್ಲಿ ಭದ್ರತೆಯ ಲೋಪ ಉಂಟಾಗ್ತದೆ. ಹಾಗಾಗಿ ಹೆಚ್ಚು ಯುವ ಜನರು ಸೇನೆಯಲ್ಲಿ ಸೇರ್ಪಡೆಯಾಗೋದ್ರಿಂದ ನಮ್ಮ ರಾಷ್ಟ್ರದ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು ನನ್ನ ವಾದ ಸ್ನೇಹಿತರೆ. ಇನ್ನು ಆರ್ಥಿಕ ಬೆಳವಣಿಗೆಯ ಶಕ್ತಿ ಅನ್ನುವಂಥದ್ದು ಹೇಳಬೇಕಾದ್ರೆ ಹೆಚ್ಚಿನ ಜನಸಂಖ್ಯೆ ಉದ್ಯಮದಲ್ಲಿ ತೊಡಗಿದಂತೆ ದೇಶದ GDP ಹೆಚ್ಚಾಗ್ತಾ ಹೋಗ್ತದೆ. ಸರ್ಕಾರಕ್ಕೆ ತೆರಿಗೆದಾರರ ಸಂಖ್ಯೆ ಹೆಚ್ಚಾಗಿ ಅಭಿವೃದ್ಧಿ ಯೋಜನೆಗಳಿಗೆ ನೆರವಾಗುತ್ತದೆ. ಯುವ ಜನಶಕ್ತಿಯನ್ನು ಸರಿಯಾಗಿ ಬಳಸಿದಲ್ಲಿ ಅದು ಏನಾಗ್ತದೆ, GDPಯ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುವಂಥದ್ದನ್ನು ಕಾಣ್ತೀವಿ ಸ್ನೇಹಿತರೆ. ಟ್ಯಾಲೆಂಟ್ ಪೂಲ್ ಪ್ರತಿ ವರ್ಷ ಭಾರತದಲ್ಲಿ 1.5 ಕೋಟಿ ಯುವ ಜನರು ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುತ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಈ ಒಂದು ಜನಸಂಖ್ಯೆ ಹೆಚ್ಚಿದಂತೆಲ್ಲ ಸಾಂಸ್ಕೃತಿಕ ವಿವಿಧತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಹೆಚ್ಚು ಜನಸಂಖ್ಯೆಯು ವಿವಿಧ ಸಂಸ್ಕೃತಿಗಳ ನಡುವಿನ ಪರಸ್ಪರ ಬಾಂಧವ್ಯವನ್ನು ಉತ್ತೇಜಿಸುವಂಥ ಕೆಲಸವನ್ನು ಮಾಡ್ತದೆ ಸ್ನೇಹಿತರೆ. ದೇಶದಲ್ಲಿ ಸಾಂಸ್ಕೃತಿಕ ಶ್ರೀಮಂತಿಕೆ ಹೆಚ್ಚಾಗುವಂಥದ್ದನ್ನು ಕಾಣ್ತೀವಿ. ಭಾರತದಲ್ಲಿ 121 ಭಾಷೆಗಳು, 270 ಮೌಲ್ಯಾಧಾರಿತ ಭಾಷೆಗಳ ಗುಂಪುಗಳು ಮತ್ತು ಸಾವಿರಾರು ಸಾಂಸ್ಕೃತಿಕ ಸಮುದಾಯಗಳನ್ನು ಒಳಗೊಂಡಿರುವಂಥದ್ದನ್ನು ಕಾಣ್ತೀವಿ. ಈ ರೀತಿಯಾಗಿ ಜನಸಂಖ್ಯೆ ಹೆಚ್ಚಾದಂತೆಲ್ಲ ನಮಗೆ ನಮ್ಮ ದೇಶದ ಆರ್ಥಿಕತೆಗಿರ್ಬೋದು ಬೆಳವಣಿಗೆಗೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು ನನ್ನ ವಾದ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ವೇರ್ ಈಸ್ ದ ಮಾಸ್ ದೇರ್ ಈಸ್ ದ ಪವರ್ ಅಂತ ಹೇಳ್ತೀವಿ ಎಂಬ ಮಾತಿನಂತೆ ಎಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತದೆಯೋ ಅಲ್ಲಿ ಒಂದು ಶಕ್ತಿಯಾಗಿ ಪರಿವರ್ತಿಸಿಕೊಳ್ಬಹುದಾಗಿದೆ ಎನ್ನುವಂಥದ್ದು. ಹೆಚ್ಚಿನ ಜನಸಂಖ್ಯೆ ಸರಿಯಾದ ಮಾರ್ಗದರ್ಶನದೊಂದಿಗೆ ಬಳಸಿದರೆ ಶಾಪವಲ್ಲ, ಬದಲಾಗಿ ಅದು ರಾಷ್ಟ್ರಕ್ಕೆ ಅಪಾರ ಸಂಪತ್ತಾಗ್ತದೆ, ಬಲ ಸಿಗ್ತದೆ, ಆರ್ಥಿಕ ಶಕ್ತಿಯನ್ನು ಕೊಡ್ತದೆ, ವಿಜ್ಞಾನದ ಪ್ರಗತಿ ಹಾಗೂ ಸಾಂಸ್ಕೃತಿಕ ವೈಭವವನ್ನು ಹೆಚ್ಚಿಗೆ ಮಾಡ್ತದೆ. ಶ್ರಮಶಕ್ತಿ, ಮಾರುಕಟ್ಟೆ ಮತ್ತು ಯುವಜನ ಶಕ್ತಿ ರಾಷ್ಟ್ರವನ್ನು ವಿಶ್ವದ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಆದ್ದರಿಂದ ಹೆಚ್ಚು ಜನಸಂಖ್ಯೆಯು ದೇಶದ ವರವೇ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.